ಲೇಟೆಸ್ಟ್ ಅಪ್ಡೇಟ್ ಈಗ ಬರ್ತಾ ಇರುವಂತಹ ಅಪ್ಡೇಟ್. ನಟಿ ರಮ್ಯಾ ಪೋಸ್ಟ್ಗೆ ದರ್ಶನ್ ಪತ್ನಿ ಕೌಂಟರ್ ಕೊಟ್ಟಿದ್ದಾರೆ. ಮೂರ್ಖರನ್ನ ಅವರ ಮಾತಿನಿಂದ ಗುರುತಿಸಬಹುದು. ಇದು ರೆಬಲ್ ಟಿವಿಯಲ್ಲಿ ಮಾತ್ರ. ಬುದ್ಧಿವಂತನನ್ನ ಮೌನದಿಂದ ಗುರುತಿಸಬಹುದು. ನೋಡಿ ಅವ್ರು ಮಾಡಿರೋದು ವಿಜಯಲಕ್ಷ್ಮಿ. ಇನ್ಸ್ಟಾಗ್ರಾಮ್ ನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಶುರುವಾಯಿತು. ಈಗ ಮತ್ತೊಂದು ವಾರ ಇಲ್ಲಿ ನಟಿ ನಟರ ನಡುವೆ ನಟಿ ರಮ್ಯಾ ಪೋಸ್ಟ್ಗೆ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಮುಖಾಂತರ ಪಾಠ ಹೇಳ್ತಿದ್ದಾರೆ. ಬುದ್ಧನ ಪೋಸ್ಟ್ ಹಾಕಿದ್ದಾರೆ ನಟ ದರ್ಶನ್ ಪತ್ನಿ. ಬುದ್ಧನ ಪೋಸ್ಟ್ ಆಗಿ ನಟಿ ರಮ್ಯಾಗೆ ಪಾಠ ಹೇಳ್ತಿದ್ದಾರೆ. ಫುಲ್ ವಿಷಲ್ ತಗೊಂಬಿಡಿ ಏನು ಹಾಕಿದ್ದಾರೆ ಅಂತೇಳಿ. ಮೂರ್ಖರನ್ನ ಅವರ ಮಾತಿನಿಂದ ಗುರುತಿಸಬಹುದು. ನೋಡಿ ಅವ್ರು ಹೇಳ್ತಾ ಇರೋದು, ಮೂರ್ಖರನ್ನ ಅವರ ಮಾತಿನಿಂದ ಗುರುತಿಸಬಹುದು, ಬುದ್ಧಿವಂತನನ್ನ ಮೌನದಿಂದ ಗುರುತಿಸಬಹುದು. ಪಾಠ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡೋ ಮುಖಾಂತರ ನಟಿ ರಮ್ಯಾಗೆ ಪಾಠ ಹೇಳ್ತಿದ್ದಾರೆ. ನೋಡಿ ಎಲ್ಲಿಂದ ಎಲ್ಲಿಗೆ ಈ ಮಾತುಕತೆಗಳು ಎಲ್ಲಿಂದ ಎಲ್ಲಿಗೆ ಹೋಗಿ ಮುಟ್ಟುತ್ತೆ. ಮತ್ತೆ ಯಾರ ಮೇಲೆ ಕೇಸ್ ದಾಖಲಾಗುತ್ತೆ. ನಟ ದರ್ಶನ್ಗೆ ಡೆವಿಲ್ ಶೂಟಿಂಗ್ ಮಾಡೋಕೆ ನೆಮ್ಮದಿಯಾಗಿ ಬಿಟ್ಬಿಡಿ. ಪಾಪ ಅವ್ರು ನೆಮ್ಮದಿಯಾಗಿ ಶೂಟಿಂಗ್ ಮಾಡಿ ಏನೋ ಈಗ ಡಿಸೆಂಬರ್ಗೇನೋ ಈ ವರ್ಷದಲ್ಲೇ ಬರ್ತೀನಿ ಅಂತ ಇದ್ದಾರೆ. ಬರೋಕ್ಕಾದ್ರೂ ಬಿಡ್ತೀರಾ ಇಲ್ವೋ ಎಲ್ಲರೂ ಸೇರ್ಕೊಂಡು? ಇದಕ್ಕೆಲ್ಲ ಮುಖ್ಯ ಕಾರಣನೇ ಫ್ಯಾನ್ಸ್. ನಾನು ಇದರಲ್ಲಿ ಹಿಂದೆ ಮುಂದೆ ಹೇಳಲ್ಲ. ನೀವು ಫ್ಯಾನ್ಸ್ಗಳು ಮಾಡೋದ್ರಿಂದ ಅವ್ರಿಗೆ ಹರ್ಟ್ ಆಯಿತು. ಅವ್ರಿಗೆ ಹರ್ಟ್ ಆಗಿದ್ದಕ್ಕೆ ಅವ್ರು ಪೋಸ್ಟ್ ಮಾಡಿದ್ರು. ಅವ್ರು ಪೋಸ್ಟ್ ಮಾಡಿದ್ದಕ್ಕೆ ರಕ್ಷಿತಾ ಎಂಟ್ರಿ ಆದರು. ರಕ್ಷಿತನ ಜೊತೆ ಪತ್ನಿ ವಿಜಯಲಕ್ಷ್ಮಿ ಎಂಟ್ರಿ ಆದರು. ಇನ್ಯಾರು ಎಂಟ್ರಿ ಆಗ್ಬೋದು ಈಗ? ಇನ್ನೊಬ್ರು ಸುಮ್ಮನೆ ಕೂತಿದ್ದಾರೆ. ಬಹುಶಃ ಅವರು ಎಂಟ್ರಿ ಆಗ್ಬೋದು ಅನ್ಸುತ್ತೆ. ಸಂಜನಾ ಅವರಿನ್ನೂ ಯಾಕೋ ಇನ್ನೂ ಬಂದಿಲ್ಲ. ನೋಡಿ ಅಲ್ಲಿ ಬುದ್ಧನ ಪೋಸ್ಟರ್ ಹಾಕುವ ಮುಖಾಂತರ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅಂತ ಕಾಣುತ್ತೆ. ಇದು ಸ್ಟೋರಿಯಲ್ಲಿ ಹಾಕಿರೋದು. ಆ ಲೈನೇ ಕಾಣ್ತಿಲ್ಲ ನಮಗೆ. ಬುದ್ಧ ಅವ್ರು ಮಾತ್ರ ಕಾಣ್ತಾ ಇದ್ದಾರೆ. ಮೇಲೆ ಹೋಗಲ್ವಾ ಅದು PCR? ನಟಿ ರಮ್ಯಾ ಅವರು ಒಂದು ಪೋಸ್ಟ್ ಹಾಕಿದ್ರು. ಅದಕ್ಕೆ ಕೌಂಟರ್ ಅಟ್ಯಾಕ್ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ. ನೋಡಿ ಅದು ಬುದ್ಧನ ಫೋಟೋ ಹಾಕ್ಕೊಂಡು ಅವರು ಆ ಪೋಸ್ಟ್ನ ಮಾಡಿದ್ದಾರೆ. ಎ ಫೂಲ್ ಈಸ್ ನೋನ್ ಬೈ ಹಿಸ್ ಸ್ಪೀಚ್ ಆ್ಯಂಡ್ ಎ ವೈಸ್ ಮೆನಿ ಬೈ ಸೈಲೆನ್ಸ್ ಅಂತ ಹಾಕಿದ್ದಾರೆ. ಮ್ಯಾನ್ ಬೈ ಸೈಲೆನ್ಸ್ ಏನು ಕಾಣಿಸ್ತಾನೂ ಇಲ್ಲ. ಬುದ್ಧನ ಪಿಕ್ಚರ್ ಹಾಕಿ ಈ ರೀತಿಯಾಗಿ ಒಂದು ಲೈನ್ ಹಾಕಿದ್ದಾರೆ. ಎ ಫೂಲ್ ಈಸ್ ನೋನ್ ಬೈ ಹಿಸ್ ಸ್ಪೀಚ್ ಆ್ಯಂಡ್ ಎ ವೈಸ್ ಮ್ಯಾನ್ ಬೈ ಸೈಲೆನ್ಸ್ ಅಂತ. ಅಂದರೆ ಬುದ್ಧಿವಂತರಿಗೆ ಮತ್ತು ದಡ್ರಿಗೆ ಯಾವ ರೀತಿಯಾಗಿ ನಾವು ಹೇಳ್ಬೋದು, ಮೌನವಾಗಿರೋರಿಗೆ ನಾವೇನು ಹೇಳ್ಬೋದು, ಬುದ್ಧಿವಂತರಿಗೆ ನಾವೇನು ಹೇಳ್ಬೋದು. ಈ ರೀತಿಯಾಗಿ ಇಂಡೈರೆಕ್ಟ್ ಆಗಿ ನಟಿ ರಮ್ಯಾ ವಿರುದ್ಧ ಪತ್ನಿ ವಿಜಯಲಕ್ಷ್ಮಿ ಕೌಂಟರ್ ಅಟ್ಯಾಕ್ ಮಾಡಿರುವಂಥ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ ಈ ರೀತಿಯಾಗಿ.